ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನನ್ನ ಫೇವ್ರೇಟ್ ಮತ್ತೆ ಅದ್ಭುತವಾದ ರೆಸಿಪಿ ಒಂದು ಮಾಡ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಕೊಲ್ಹಾಪುರಿಯ ಒಂದು ಸ್ಪೈಸಿ ಚಿಕನ್ ಫ್ರೈ. ಬಾ 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 ಎಷ್ಟು ಖಾರ ಖಾರ ಏನು ಅದ್ಭುತವಾಗಿರುತ್ತೆ ಗೊತ್ತಾ. ನಾನು ಗ್ಯಾರಂಟಿ ಕೊಡ್ತೀನಿ ರೀ, ನೀವು ಲೈಫಲ್ಲಿ ಒನ್ ಆಫ್ ದ ಸ್ಪೈಸಿಯೆಸ್ಟ್ ಮತ್ತೆ ಟೇಸ್ಟಿಯಸ್ಟ್ ಚಿಕನ್ ಫ್ರೈನ ನೀವು ಟೇಸ್ಟ್ ಮಾಡ್ತೀರಾ. ಈ ಮೆಥಡಲ್ಲಿ ಮಾಡಿದ್ರೆ ಅಷ್ಟು ಅದ್ಭುತವಾಗಿರುತ್ತೆ. ಕೊಲ್ಹಾಪುರಿ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ ಸ್ಪೈಸಿನೆಸ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಅಥೆಂಟಿಕ್ ಕೊಸಿನ್ ಅಂದ್ಬಿಟ್ಟು. ಸೊ ಆ ಥರದ್ದು ಅಥೆಂಟಿಕ್ ನಮ್ಮ ಮರಾಠ ಶೈಲಿಯಲ್ಲಿ ಈ ಒಂದು ಕೊಲ್ಹಾಪುರಿ ಚಿಕನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರ ನಡೀರಿ, ಈ ಒಂದು ಕೊಲ್ಹಾಪುರಿ ಚಿಕನ್ ಅಲ್ಲ ಈ ಸ್ಪೈಸಿ ಕೊಲ್ಹಾಪುರಿ ಚಿಕನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ ನಡೀರಿ. ನೋಡಿ, ಈ ಚಿಕನ್ ಫ್ರೈ ಮಾಡಲಿಕ್ಕೆ ನಾನು ಒಂದು ದಪ್ಪ ತಳ ಇರ್ತಕ್ಕಂಥ ಒಂದು ಪ್ಯಾನ್ ಅನ್ನು ತಗೊಂಡಿದ್ದೀನಿ. ಇದರಲ್ಲಿ ಇಫ್ ಪಾಸಿಬಲ್ ನಿಮ್ಗೆ ಅನುಕೂಲ ಇದ್ರೆ ಇದರಲ್ಲಿ ಒಂದು ಕಡಲೆಕಾಯಿ ಎಣ್ಣೆ ಇರುತ್ತೆ, ಆ ಕಡಲೆಕಾಯಿ ಎಣ್ಣೆನ ಹಾಕೊಳ್ಳಿ. ನಾನು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗುತ್ತೆ. ಈಗ ನೋಡಿ, ಎಣ್ಣೆ ಚಂದ ಬಿಸಿ ಆಗಿದೆ ಅಲ್ವಾ. ಇದರಲ್ಲಿ ಮೊದಲದಾಗಿ ಏನ್ ಮಾಡ್ಬೇಕಾಗತ್ತೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಇದರಲ್ಲಿ ಹಾಕೊಳ್ಳುವ. ಚಿಟಪಟ ಅನ್ಬೇಕಿದು. ಈಗ ಒಂದು 3 ಬ್ಯಾಡಿಗೆ ಮೆಣಸಿನಕಾಯಿ ಏನಿರುತ್ತೆ ಅದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕೊಳ್ಳುವ. ಹಾಗೆ ಒಂದು 2 ಅಥವಾ ಒಂದು 50 ಗ್ರಾಮ್ನಷ್ಟು ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನ ಇದರಲ್ಲಿ ಹಾಕ್ಬಿಟ್ಟು, ಈ ಈರುಳ್ಳಿ ಅಂತಕ್ಕಂಥದ್ದು ಏನಿದೆ ಗೊತ್ತಾ, ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್, ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೂ ಇದನ್ನ ಇದೇ ಎಣ್ಣೆಯಲ್ಲಿ ಈ ರೀತಿ ಹುರಿಯುವ. ನೋಡ್ತಿದ್ದೀರಲ್ಲ, ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಟ್ರಾನ್ಸ್ಲೂಸೆಂಟ್ ಆಗಿರ್ಬೇಕಾಗತ್ತೆ, ಇದ್ರ ಪಾರದರ್ಶಕ. ಇಷ್ಟಾದ ನಂತರ ಇದ್ರಲ್ಲಿ ಏನ್ ಮಾಡ್ಬೇಕಾಗತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಇದ್ರ ಜೊತೆಗೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಸಹ ನಾನು ಹಾಕೊಳ್ತೇನೆ. ಈಗ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಒಂದು ಹಸಿ ವಾಸನೆ ಇರುತ್ತೆ, ಆ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಪರ್ಫೆಕ್ಟ್. ಇದರಲ್ಲಿ ನೋಡಿ, ಬ್ರೈನ್ಡ್ ಚಿಕನ್ ನಾನು ಒಂದು ಅರ್ಧ kg ಅಥವಾ 700 ಗ್ರಾಮ್ ಅಷ್ಟು ನಾನು ಬ್ರೈನ್ಡ್ ಚಿಕನ್ ತಗೊಂಡಿದ್ದೀನಿ. ಈ ಬ್ರೈನ್ಡ್ ಚಿಕನ್ ಅಂತ ಏನಂತ ಹೇಳಿದ್ರೆ, ಉಪ್ಪು ನೀರಲ್ಲಿ ಈ ಚಿಕನ್ನ ಸುಮಾರು 1 ಗಂಟೆಗಳ ಕಾಲ ನೆನೆಸ್ಬೇಕು. ಆಗ ಚಿಕನ್ ಅಂತಕ್ಕಂಥದ್ದು ಸಾಫ್ಟ್ ಆಗುತ್ತೆ. ಸೊ ಈ ತರ ಮಾಡಿರ್ತಕ್ಕಂಥ ಚಿಕನ್ನ ಈ ಒಂದು ಮಿಶ್ರಣದಲ್ಲಿ ಹಾಕ್ಬಿಟ್ಟು ಇದನ್ನ ಚಂದ ಮಿಕ್ಸ್ ಮಾಡುವ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಚಿಕನಿನ ಫ್ಲೇವರ್ ಜಾಸ್ತಿ ಆಗುತ್ತೆ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೇನೆ. ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಇದು ಹಾಕಿದ ತಕ್ಷಣ ನಿಮಗೆ ಚಿಕನ್ ಅಲ್ಲಿ ಇರ್ತಕ್ಕಂಥ ನೀರೆಲ್ಲ ಹೊರಗಡೆ ಬಿಡ್ಲಿಕ್ಕೆ ಶುರು ಆಗುತ್ತೆ. ಇದಾದ ನಂತರ ಇದರಲ್ಲಿ ಸುಮಾರು ಒಂದು 2 ಮೀಡಿಯಂ ಸೈಜ್ನ ಟೊಮೆಟೊ ತಗೊಂಡು ಅದನ್ನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೆಟೊ ಪ್ಯೂರಿಯನ್ನೆಲ್ಲ ಇದರಲ್ಲಿ ಹಾಕೊಂಡು ಇದನ್ನ ಕ್ಲೀನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು ಅಲ್ಲಿವರೆಗೂ. ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಬಿಸಿ ನೀರನ್ನು ನಾನು ಹಾಕೊಳ್ತಾ ಇದ್ದೀನಿ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಸುಮಾರು ಒಂದು 10 ನಿಮಿಷಗಳ ಕಾಲ ಇದನ್ನ ಇದಕ್ಕೆ ಬಿಡ್ತೇನೆ. ನೋಡಿ, ಸುಮಾರು ಒಂದು 10 ನಿಮಿಷ ಆಗಿದೆ, ಇದು ಚೆನ್ನಾಗಿ ಬೆಂದಿರುತ್ತೆ. ಈಗ ಲಿಡ್ಡನ್ನ ಓಪನ್ ಮಾಡ್ಕೊಳ್ತೇನೆ. ನೋಡ್ತಿರ್ಬೋದು, ಚಿಕನ್ ಸುಮಾರು ಒಂದು 70ರಿಂದ 80% ವರೆಗೂ ಚಿಕನ್ ಆಲ್ರೆಡಿ ಕುಕ್ ಆಗಿಬಿಟ್ಟಿದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿದೆ. ಇದು ಖಾರ ಏನ್ ಮಾಡ್ಬೇಕಾಗತ್ತೆ, ನಾನು ಕೆಂಪು ಮೆಣಸಿನಕಾಯಿ ಖಾರ ಇರ್ತಕ್ಕಂಥದ್ದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ನಾನು ಹಾಕೊಳ್ತಾ ಇದ್ದೇನೆ. ಈಗ ಸ್ಟಾರ್ ಆಫ್ ದ ಶೋ, ಇದನ್ನೇ ಕೊಲ್ಹಾಪುರಿ ಮಸಾಲ ಅಂತ ಕರೀತಾರೆ ಅಥವಾ ಕಾಂದಾ ಲಸುಂಚ ಮಸಾಲ ಅಂತ ಕರೀತಾರೆ. ಇದು ತುಂಬಾ ಖಾರ ಇರುತ್ತೆ ಕಣ್ರಿ, ಯಾಕಂದ್ರೆ ಇದರಲ್ಲಿ ಲವಂಗಿ ಮಿರ್ಚಿ ಅಂತ ಇರ್ತಾರೆ, ಅದು ಸಖತ್ ಸ್ಪೈಸಿ ಇರುತ್ತೆ. ನಾನು ಇದರಲ್ಲಿ ಒಂದು 3 ಸ್ಪೂನ್ ಅಷ್ಟು ನಾನು ಉಪಯೋಗಿಸ್ತಾ ಇದ್ದೀನಿ. ನೀವು ಎಷ್ಟು ಖಾರನ ಟಾಲರೇಟ್ ಮಾಡೋಕ್ಕಾಗುತ್ತೋ ಅಷ್ಟನ್ನ ನೀವು ಉಪಯೋಗಿಸ್ಬೋದು. ಇದರಲ್ಲಿ ನಾನು ಸರಿಸುಮಾರು ಒಂದು 3
ಟೇಬಲ್ ಸ್ಪೂನ್ ಅಷ್ಟು ನಾನು ಯೂಸ್ ಮಾಡ್ತೀನಿ. ನೆನಪಿರ್ಲಿ, ಇದರಲ್ಲಿ ಉಪ್ಪು ಸಹ ಇರುತ್ತೆ. ಸೊ ಹಾಗಾಗಿ ಉಪ್ಪು ಸಹ ನೀವು ನೋಡ್ಕೊಂಡು ಹಾಕೊಳ್ಳಿ. ಯೋಚನೆ ಮಾಡಕ್ ಹೋಗ್ಬಿಡಿ, ಈ ಒಂದು ಕಾಂದ ಲಸೂನ್ ಅಥವಾ ಈ ಕೊಲ್ಹಾಪುರಿ ಮಸಾಲ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಡಿಯೋನ ಸಪ್ರೇಟ್ ಆಗಿ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಇಲ್ಲಾಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಅದನ್ನ ನೋಡ್ಕೊಂಡು ಈ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಕೊಲ್ಹಾಪುರಿ ಮಸಾಲಾನ ನೀವು ಮಾಡ್ಕೋಬಹುದು. ಬೇಡ ಅಂತ ಹೇಳಿದ್ರೆ ಆನ್ಲೈನ್ ಶಾಪ್ಸ್ ಅಲ್ಲೇ ನಿಮಗೆ ಇದು ಸಿಗುತ್ತೆ, ಬೇಕಾದ್ರೆ ನೀವು ಆರ್ಡರ್ ಮಾಡಿ ಸಹ ತಗೋಬಹುದು. ಬಟ್ ಹೇಳ್ತೀನಲ್ಲ, ಬ್ಯೂಟಿಫುಲ್ ಆಗಿ ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಚಂದ ಕುಕ್ ಆಗಬೇಕು, ಸುಮಾರು ಒಂದು 20 ನಿಮಿಷದವರೆಗೂ. ಅಂದ್ರೆ ಇದರ ಒಂದು ಕನ್ಸಿಸ್ಟೆನ್ಸಿ ನಿಮಗೆ ಬೇಕು, ಅಲ್ಲಿವರೆಗೂ ನೀವು ಇದನ್ನ ಕುಕ್ ಮಾಡಬೇಕಾಗುತ್ತೆ. ಬಟ್ ನೆನಪಿರ್ಲಿ, ಲಿಡ್ಡನ್ನ ಮಾತ್ರ ಕ್ಲೋಸ್ ಮಾಡುವ ಹಾಗೆ ಇಲ್ಲ, ಲಿಡ್ಡನ್ನ ಓಪನ್ ಮಾಡಿಬಿಟ್ಟೆ ನಿಮಗೆ ರಿಕ್ವೈರ್ಡ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಇದನ್ನ ಇದೇ ರೀತಿ ಕುಕ್ ಮಾಡಬೇಕಾಗುತ್ತೆ. ನೋಡಿ, ಸುಮಾರು ನನಗೆ ಒಂದು 10 ನಿಮಿಷಗಳ ಕಾಲ ಆದ ನಂತರ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿದಾಗ ನನಗೆ ಈ ಒಂದು ಡಿಸೈರ್ಡ್ ಕನ್ಸಿಸ್ಟೆನ್ಸಿ ಬಂದಿದೆ. ನೋಡ್ತಿದ್ರಲ್ಲ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಚಿಕನ್ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನಾನು ಹೇಳಿದ್ನಲ್ಲ, ಬ್ರೈನ್ಡ್ ಚಿಕನ್ ಮಾಡಿದ್ರೆ ಈ ರೀತಿ ಒಂದು ಟೇಸ್ಟ್ ಮತ್ತು ಈ ರೀತಿ ಒಂದು ಔಟ್ಪುಟ್ ಬರುತ್ತೆ, ಪರ್ಫೆಕ್ಟ್. ಇಷ್ಟೇ ನೋಡಿಪ್ಪ, ಸ್ಪೈಸಿ ಕೊಲ್ಹಾಪುರಿ ಚಿಕನ್ ಫ್ರೈ. ನೀವು ನಿಮ್ಮ ಲೈಫಲ್ಲಿ ಇಷ್ಟು ಸ್ಪೈಸಿ ಮತ್ತು ಇಷ್ಟು ಟೇಸ್ಟಿ ಆಗಿರ್ತಕ್ಕಂಥ ಚಿಕನ್ ಫ್ರೈ ಟೇಸ್ಟ್ ಮಾಡಿರಲ್ಲ. ನಾ ಹೇಳಿರ್ತಕ್ಕಂಥ ಮೆಥಡಲ್ಲಿ ನೀವು ಮಾಡಿ ನೋಡಿದ್ರೆ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ಮಾಡೋದಂತೂ ತುಂಬ ಸುಲಭ. ನೋಡಿ, ಎಲ್ಲ ಪ್ರೋಸೆಸ್ನ ನಾನು ಸಿಂಪ್ಲಿಫೈ ಮಾಡಿ ಈ ಒಂದು ರೆಸಿಪಿನ ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆ ಪ್ರೋಸೆಸ್ಸನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಅದ್ಭುತವಾದ ರೆಸಿಪಿ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಟಚ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡಿ. ಜೊತೆಯಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ನ ಸಹ ಲೈಕ್ ಮಾಡಿ. ನನಗೆ ತುಂಬಾ ಒಂದು ಮೋಟಿವೇಶನ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದರೆ ಮತ್ತೆ ಈ ಥರದ ಒಂದು ಹೊಸ ವೈವಿಧ್ಯಮಯ ಅಡಿಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಶೋಜ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.